ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ, ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ, ನೀವೆಲ್ಲರೂ ಕೂಡ ಕಾಯ್ತಾ ಇರೋದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನಾದ್ರೂ ಅಪ್ಡೇಟ್ ಬಂತಾ? ಯಾಕಂದ್ರೆ ಕಳೆದ 3 ತಿಂಗಳಿಂದನೂ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾನೆ ಇಲ್ವಲ್ಲ, ಬರುತ್ತಾ ಇಲ್ವಾ? ಈಗ ಬೇರೆ ತಾಲೂಕ್ ಪಂಚಾಯತಿ ಮಟ್ಟಕ್ಕೆ ನಾವು ಗೃಹಲಕ್ಷ್ಮಿ ಹಣವನ್ನ ವರ್ಗಾವಣೆ ಮಾಡ್ತೀವಿ, ಅಲ್ಲಿಂದ ನೀವು ಜನಗಳು ತಗೋಬೇಕು ಅನ್ನೋ ಒಂದು ಮಾಹಿತಿ ಸಿಗ್ತಾ ಇತ್ತು, ಹೌದಲ್ವಾ? ಸೊ ಇದ್ರ ಬಗ್ಗೆ ಕೂಡ ಈಗ ಡಿಸ್ಕಷನ್ ಆಗಿದೆ. ಸೊ ಅದು ಫೈನಲ್ ಡಿಸಿಷನ್ ಏನು ಅಂತ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ನಿಮ್ಗೆ ಹಣ ಬರೋದಕ್ಕೆ ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕಡೆಯಿಂದ ಒಂದು ಸ್ಪಷ್ಟನೆ ಕೂಡ ಸಿಕ್ಕಿದೆ. ಹಾಗಾದ್ರೆ ಯಾವಾಗ್ಲಿಂದ ನಿಮ್ಗೆ ಹಣ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಇವತ್ತು ತಿಳ್ಕೊಂಬರೋಣ, ಓಕೆನಾ? ಅಂಡ್ BPL ರೇಷನ್ ಕಾರ್ಡ್ ಇದ್ದವ್ರಿಗೆ ಒಂದು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಈ ಕೆಲವೊಂದಿಷ್ಟು ಜನಗಳಿಗೆ ಗುಡ್ ನ್ಯೂಸ್, ಕೆಲವೊಂದಿಷ್ಟು ಜನಗಳಿಗೆ ಬ್ಯಾಡ್ ನ್ಯೂಸ್ ಇದೆ. ಸೊ ಏನು ಎತ್ತ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಅದನ್ನು ಕೂಡ ನೀವು ತಿಳ್ಕೊಬೇಕಾಗತ್ತೆ. ಯಾಕೆಂದ್ರೆ ಕೇಂದ್ರದಿಂದ ಬಂದಿರುವಂತದ್ದು ಇದು, ಕೇಂದ್ರ ಸರ್ಕಾರ ಈ ರೀತಿಯಾಗಿ ಮಾಡ್ತಾ ಇದೆ. ಸೊ ಎರಡು ವಿಷಯಗಳ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಹೇಳಿ, ಮಧ್ಯದಲ್ಲಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿ ನೋಡಬಾರ್ದು. ಅಂದ್ರೆ ವಿಡಿಯೋನ ಓಡಿಸ್ಕೊಂಡು ನೋಡ್ತಾ ಇದ್ರೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ವರ್ಗೂ ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು. ಓಕೆ ಫ್ರೆಂಡ್ಸ್, ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡ್ಬೇಡ. ಸೊ ನಿಮ್ಗೆಲ್ರಿಗೂ ಗೊತ್ತಿದೆ, ಡಿಸೆಂಬರ್ ತಿಂಗಳಲ್ಲಿ ಬರಬೇಕಾಗಿದ್ದು 16ನೇ ಕಂತಿನ ಹಣ, ಓಕೆನಾ? 16th ಇನ್ಸ್ಟಾಲ್ಮೆಂಟ್. ಸೊ ಡಿಸೆಂಬರ್ ತಿಂಗಳಲ್ಲಿ ಕೊಡ್ಲಿಲ್ಲ. ಹಾಗೆ ಜನವರಿ ತಿಂಗಳಲ್ಲಿ ನಿಮ್ಗೆ ಬರಬೇಕಾಗಿದ್ದು ಅಂದ್ರೆ ಕಳೆದ ತಿಂಗಳಲ್ಲಿ 17ನೇ ಕಂತಿನ ಹಣ, ಅದು ಬರ್ಲಿಲ್ಲ. ಇಲ್ಲಿ 4,000 ಆಯ್ತು. ಸೊ ಈಗ ಆಲ್ರೆಡಿ ಫೆಬ್ರವರಿ, ಹೌದಲ್ವಾ? ಸೊ ಈ ಫೆಬ್ರವರಿಲಿ ನಿಮ್ಗೆ ಬರ್ಬೇಕಾಗಿರೋ ಹಣ 18ನೇ ಕಂತಿನ ಹಣ ಅಂದ್ರೆ 18th ಇನ್ಸ್ಟಾಲ್ಮೆಂಟ್, ಓಕೆನಾ? ಈ 3 ಕಂತಿನ ಹಣವನ್ನ ನಮ್ಮ ರಾಜ್ಯ ಸರ್ಕಾರ ಈಗ ಬಾಕಿ ಉಳಿಸ್ಕೊಂಡಿದೆ ಅಲ್ವಾ? ಸೊ ಹಾಗಾದ್ರೆ ಒಟ್ಟಿಗೆ 6,000 ರೂಪಾಯಿ ನಿಜವಾಗ್ಲೂ ನಮಗೆ ಕೊಡ್ತಾರ ಅನಿತಾ ಅನ್ನೋದಾದ್ರೆ ಖಂಡಿತ ನಾವ್ ಯಾರು ಎಕ್ಸ್ಪೆಕ್ಟ್ ಕೂಡ ಮಾಡಕ್ಕೂ ಆಗಲ್ಲ, ಅವ್ರು ಕೊಡೋದು ಇಲ್ಲ, ಓಕೆನಾ? ಸೊ ಹಾಗಾದ್ರೆ ಈಗ ಎಷ್ಟು ತಯಾರಿ ಮಾಡ್ಕೊಂಡಿದ್ದಾರೆ, ನಿಮ್ಗಳಿಗೆ ಎಷ್ಟೆಷ್ಟು ಹಣ ಬರುತ್ತೆ ಅಂತ ಕೇಳೋದಾದ್ರೆ, ಸೊ ಈಗ ನಮ್ಗೆ ಸಿಕ್ಕಿರುವಂತ ವರದಿ ಅಂತ ಹೇಳಿದ್ರೆ ತಾಲೂಕ್ ಪಂಚಾಯಿತಿಯಿಂದ ಬಂದಿರುವಂತ ಮಾಹಿತಿ ಇದು. ಯಾವುದೇ ರೀತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ನಮ್ಗಳಿಗೆ ಬಂದು ನೋಟಿಫಿಕೇಶನ್ ಕಳ್ಸೋದಾಗಿರ್ಲಿ ಅಥವಾ ಏನು ಮೀಡಿಯಾದವ್ರಿಗೆ ಸರ್ಕ್ಯುಲರ್ ಕಳ್ಸೋದಾಗಿರ್ಲಿ, ಇದು ಇನ್ನೂ ಆಗಿಲ್ಲ. ಬಟ್ ನಾವು ಕಲೆಕ್ಟ್ ಮಾಡಿರೋ ಇನ್ಫಾರ್ಮೇಶನ್ ಏನು ಅಂದ್ರೆ ತಾಲೂಕ್ ಆಫೀಸ್ ಅವರು ಹೇಳ್ತಾ ಇರೋದು, ತಾಲೂಕ್ ಪಂಚಾಯಿತಿಯ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು, ಸೊ ಇದೇ ತಿಂಗಳು ಅಂದ್ರೆ ಫೆಬ್ರವರಿ 15ನೇ ತಾರೀಕು ಆದ್ಮೇಲೆ ಮೇಡಮ್, ಸೊ ಖಂಡಿತವಾಗ್ಲೂ ನಿಮ್ಗೆ ಗೃಹಲಕ್ಷ್ಮಿ 16, 17 ಎರಡೂ ಕಂತನ್ನ ಒಟ್ಟೊಟ್ಟಿಗೆ ಬಿಡುಗಡೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂದ್ಬಿಟ್ಟು ತಾಲೂಕ್ ಪಂಚಾಯಿತಿಗಳಿಂದ ಕೇಳಿ ಬರ್ತಾ ಇದೆ, ಓಕೆನಾ? ಸೊ ಹಾಗಾಗಿನೇ ನಾನು ಇವತ್ತು ವಿಡಿಯೋ ಮಾಡಿದ್ದೀನಿ. ಕಳೆದ 4 ದಿನದಿಂದ ಯಾವ್ದು ಮಾಹಿತಿ ಇರ್ಲಿಲ್ಲ, ನೀವು ಕೇಳ್ತಾನೇ ಇದ್ರಿ ಅನಿತಾ ಏನಾದ್ರೂ ಹೇಳಿ ಗೃಹಲಕ್ಷ್ಮಿ ಬಗ್ಗೆ ಅಂದ್ಬಿಟ್ಟು. ಸೊ ಏನು ವಿಷಯ ಇಲ್ಲದೆ ಸುಮ್ನೆ ಏನ್ ಹೇಳೋದು ಅಂದ್ಬಿಟ್ಟು ನಾನು ಮಾಡಿರ್ಲಿಲ್ಲ ಅಷ್ಟೇನೆ, ಓಕೆನಾ? ಸೊ ಈಗ ಹೇಳ್ತಾ ಇರೋದೇನು ಅಂದ್ರೆ 15ನೇ ತಾರೀಕು ಆದ್ಮೇಲೆ ಸಂಜೆಯಿಂದಾನೆ, 15ನೇ ತಾರೀಕು ಅಥವಾ 16ನೇ ತಾರೀಕು ಸಂಜೆಯಿಂದಾನೆ ಸೊ ನಿಮ್ಗಳಿಗೆ 4,000 ರೂಪಾಯಿ ಒಟ್ಟಿಗೆ ಬಿಡುಗಡೆ ಆಗತ್ತೆ ಅಂತ ಹೇಳ್ಬಿಟ್ಟು ಅವರೇ ತಿಳಿಸ್ತಾ ಇದ್ದಾರೆ, ಓಕೆನಾ? ಸೊ ಬರೋ ಅಷ್ಟೊತ್ತಿಗೆ 4,000 ಬರುತ್ತೋ 2,000 ಬರುತ್ತೋ, ಬಟ್ ಹೇಳೋದ್ ಮಾತ್ರ 4,000 ರೂಪಾಯಿ ಖಂಡಿತ ಬಿಡುಗಡೆ ಎಲ್ರಿಗೂ ಮಾಡ್ತಾರೆ, 16 ಮತ್ತೆ 17ನೇ ಕಂತಿದ್ದು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸೊ ಸ್ಟಾರ್ಟಿಂಗ್ ಅಲ್ಲ, ಈಗ 15, 16ನೇ ತಾರೀಕಲ್ಲಿ 16ನೇ ತಾರೀಕು ಅನ್ಕೊಂಬಿಡಿ, 16ನೇ ತಾರೀಕು ಸಂಜೆ ಏನಾದ್ರು ಬಂತು ಅಂದ್ರೆ ಅದು ಎಲ್ಲಾ ಜಿಲ್ಲೆಯ ಜನಗಳಿಗೂ ಖಂಡಿತವಾಗ್ಲೂ ಬರೋದಿಲ್ಲ, ಕೇವಲ 5 ರಿಂದ 6 ಜಿಲ್ಲೆಗಳಿಗೆ ಮಾತ್ರ ವರ್ಗಾವಣೆ ಆಗ್ತಾ ಇದೆ ಅಂತ ಹೇಳಿ ತಿಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಹೋಗ್ಲಿ ಬಿಡಿ, ಇನ್ನೇನ್ ಮಾಡಕ್ಕಾಗುತ್ತೆ, 5 ರಿಂದ 6 ಜಿಲ್ಲೆಯ ಜನಗಳಿಗೆ ಫಸ್ಟೇ ಕೊಟ್ಬಿಡ್ಲಿ. ಇನ್ನು ಉಳಿದಂತ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಅಟ್ಲೀಸ್ಟ್ ಆ ವಾರದೊಳಗಡೆನಾದ್ರೂ ಫಿನಿಶ್ ಮಾಡ್ಬಿಟ್ರೆ ಸಾಕಾಗಿದೆ. ಸೊ ಅವರು ಕೂಡ ಅದೇ ಹೇಳ್ತಾ ಇದ್ದಾರೆ, ಮೊದಲನೇ ದಿನ 5 ರಿಂದ 6 ಜಿಲ್ಲೆ ಅಷ್ಟೇನೆ. ಇನ್ನ ಒಂದು 25ನೇ ತಾರೀಕು ಒಳಗಡೆ ಅಂದ್ರೆ ಇದೇ ತಿಂಗಳು 25ನೇ ತಾರೀಕು ಒಳಗಡೆ ಅಂತೂ ಎಲ್ಲಾ ಜಿಲ್ಲೆಯ ಜನಗಳಿಗೂ ಕೂಡ ಒಬ್ಬೊಬ್ಬ ಮಹಿಳೆಯರಿಗೂ ಕೂಡ ಒಟ್ಟೊಟ್ಟಿಗೆ 4,000 ರೂಪಾಯಿ ಕೊಡ್ಬೇಕು ಅಂತ ಹೇಳಿ ಅವರೇ ತಿಳಿಸಿದ್ದಾರೆ ಅಂತ ಹೇಳಿ ತಿಳಿಸ್ತಾ ಇರುವಂತದ್ದು. ಬಟ್ ಇದು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಟ್ವೀಟ್ ಮುಖಾಂತರ ತಿಳಿಸಿದ್ರೆ ಇನ್ನೂ ಖುಷಿ ಆಗ್ತಾ ಇತ್ತು, ಅಥವಾ ನಮಗೂ ಕೂಡ ಯಾವ್ದಾದ್ರು ಸರ್ಕ್ಯುಲರ್ ನೋಟಿಫಿಕೇಶನ್ ಬಂದಿದ್ರೆ ಸೊ ನೇರವಾಗಿ ನೋಡ್ಬೋದಾಗಿತ್ತು. ಬಟ್ ಇದು ತಾಲೂಕ್ ಪಂಚಾಯಿತಿ ಕಡೆಯಿಂದ ನಮ್ಗೆ ಸಿಗ್ತಾ ಇರುವಂತ ಮಾಹಿತಿ, ನಾವು ವಿಷಯವನ್ನ ಕಲೆಕ್ಟ್ ಮಾಡಕ್ ಹೋದಾಗ, ಓಕೆನಾ? ಸೊ ಒಟ್ಟಾರೆ ಏನೇ ಆಗಿರ್ಲಿ 15ನೇ ತಾರೀಕು ಆದ್ಮೇಲೆ ಕೊಡ್ತೀವಿ ಎಂದು ಮತ್ತೆ ಏನಾದ್ರೂ ಕೈ ಎತ್ ಬಿಟ್ರೆ ಸೊ ನಮಿಗೂ ನಿಮ್ಗೂ ತುಂಬಾನೇ ಕೋಪ ಬರುತ್ತೆ. ಏನಾದ್ರೂ ಕೆಟ್ಟಾಗಿ ಕಮೆಂಟ್ ಹಾಕ್ಲಿಕ್ಕೂ ಕೂಡ ಸ್ಟಾರ್ಟ್ ಮಾಡ್ತಾರೆ ಜನಗಳು. ದಯವಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರಾಗಿರ್ಲಿ ಅಥವಾ ನಮ್ಮ CM ಸಿದ್ದರಾಮಯ್ಯ ಸರ್ ಅವರಾಗಿರ್ಲಿ ಅಥವಾ ನಮ್ಮ DCM ಆದಂತಹ DK ಶಿವಕುಮಾರ್ ಸರ್ ಅವರಾಗಿರ್ಲಿ, ಸೊ ದಯವಿಟ್ಟು ನಿಮ್ಮ ಮೇಲೆ ಇರುವಂತಹ ನಂಬಿಕೆ ಮತ್ತೆ ಪ್ರೀತಿಯನ್ನ ಕಳ್ಕೊಳಕ್ ಹೋಗ್ಬೇಡಿ. ತುಂಬಾ ಅಪಾರವಾದಂತಹ ನಂಬಿಕೆಯನ್ನ ನಮ್ಮ ಬಡ ಜನಗಳು ಕಾಂಗ್ರೆಸ್ ಪಕ್ಷದ ಮೇಲೆ ಇಟ್ಕೊಂಡಿದ್ದಾರೆ. ಅಟ್ಲೀಸ್ಟ್ ಇಷ್ಟು ದಿನವಂತೂ ತಳ್ಕೊಂಡು ಹೋದ್ರಿ, ಅದು ಇದು ಅನ್ಕೊಂಡು ರೀಸನ್ ಹೇಳ್ಕೊಂಡು. ಸೊ ಈಗ ಏನ್ ಹೇಳಿದಿರೋ 16ನೇ ತಾರೀಕಿಂದ ಒಟ್ಟೊಟ್ಟಿಗೆ 4,000 ರೂಪಾಯಿ ಕೊಟ್ಬಿಟ್ರೆ ಸೊ ನಿಮ್ ಮೇಲೆ ಏನೇನೆಲ್ಲ ಸಿಟ್ಟು ಬರ್ತಿತ್ತೋ ಜನಗಳಿಗೆ ಅದೆಲ್ಲ ಮರ್ತು ಬಿಡ್ತಾರೆ. ಯಾಕಂದ್ರೆ 4,000 ರೂಪಾಯಿ ಅಮೌಂಟ್ ಬಡ ಜನಗಳಿಗೆ ಖಂಡಿತ ಅದೊಂದು ಬಿಗ್ ಅಮೌಂಟ್ ಆಗುತ್ತೆ. ಸೊ ಏನಕ್ಕಾದ್ರೂ ಅವ್ರಿಗೆ ಸಹಾಯ ಆಗುತ್ತೆ ಅನ್ನೋದು ನನ್ನ ಮನವಿ, ಓಕೆನಾ? ಸೊ ಇದಿಷ್ಟು ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಗೊತ್ತಾಯ್ತಲ್ವಾ?
ನೋಡೋಣ 15ನೇ ತಾರೀಕು ಆದ್ಮೇಲೆ ಖಂಡಿತ ಈಗ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದಾರಲ್ವಾ, ಮಾಡ್ತಾರಾ ಇಲ್ವಾ ಅಂತ ಹೇಳ್ಬಿಟ್ಟು ಕಾಯ್ದು ನೋಡೋಣ. ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಗೆ ಗೊತ್ತಿರೋ ಪ್ರಕಾರ ಈಗ ಒಂದು 4-5 ದಿನದಿಂದನೂ ಕೂಡ ನ್ಯೂಸ್ ಬರ್ತಿದ್ದೇನು, ಎಲ್ಲಾ ಕಡೆ ತಾಲೂಕ್ ಆಫೀಸ್ಗಳಿಗೆ ಕಳಿಸ್ಬಿಡ್ತಾರಂತೆ ಗೃಹಲಕ್ಷ್ಮಿ ಹಣನ. ಇನ್ ಮುಂದೆ ನಾವು ಹಣನ ತಗೋಬೇಕು ಅಂತ ಹೇಳಿದ್ರೆ ತಾಲೂಕ್ ಪಂಚಾಯತಿಗಳಿಂದನೇ 2,000 ರೂಪಾಯಿ ಹಣವನ್ನ ಪ್ರತಿ ತಿಂಗಳು ತಗೋಬೇಕು, ಸರ್ಕಾರದಿಂದ ನೇರವಾಗಿ DBT ಮುಖಾಂತರ ಹಾಕಲ್ಲ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮೀಡಿಯಾದವ್ರಿಗೇನೆ ಆ ಒಂದು ವರದಿಯನ್ನ ಕೊಟ್ಟಿದ್ದಂತದ್ದು. ಓಕೆನಾ. ಆದ್ರೆ ಈಗ ನಮ್ಮ ಜನಗಳು ಎಲ್ಲರೂ ಕೂಡ ತಿರುಗಿ ಬಿದ್ದಿದ್ದಾರೆ. ನಾನು ಕೂಡ ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ, ದಯವಿಟ್ಟು ಅತಿ ಹೆಚ್ಚು ಜನ ಕಮೆಂಟ್ ಮಾಡಿ ತಿಳಿಸಿ, ಬೇಡ ನಮಗೆ ತಾಲೂಕ್ ಪಂಚಾಯತಿಯಿಂದ ಹಣವನ್ನ ಕಲೆಕ್ಟ್ ಮಾಡೋದು. ತಾಲೂಕ್ ಆಫೀಸಲ್ಲಿ ನಿಮಗೆ ಗೊತ್ತೇ ಇರುತ್ತೆ, ಎಷ್ಟೋ ಅಧಿಕಾರಿಗಳು ಲಂಚಾನೇ ನೋಡ್ತಾ ಇರ್ತಾರೆ. ಈಗ 2,000 ರೂಪಾಯಿ ಹಣ ಬರುತ್ತೆ ಅಂದ್ರೆ 500 ರೂಪಾಯಿ ನಾವ್ ಇಟ್ಕೊಂಡು ಇನ್ನು 1,500 ರೂಪಾಯಿ ಕೊಡ್ತೀವಿ ಅಂದ್ರೂ ಕೂಡ ನಾವು ಸುಮ್ನೆ ಇಸ್ಕೊಂಡ್ ಬರ್ಬೇಕಾಗಿರುತ್ತೆ. ಅಟ್ಲೀಸ್ಟ್ 1,500 ಸಿಗುತ್ತಲ್ಲ ಬಿಡಪ್ಪ ಅನ್ಬಿಟ್ಟು. ಓಕೆನಾ. ಅದೇ ಸರ್ಕಾರದಿಂದ ನೇರವಾಗಿ DBT ಮುಖಾಂತರ ಅಂದ್ರೆ ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್ ಮುಖಾಂತರ ಬಂತು ಅಂತ ಅಂದ್ರೆ ಅಲ್ಲಿ ಯಾವ ಒಂದು ಮಧ್ಯವರ್ತಿಗಳ ಕೆಲಸ ಇರೋದಿಲ್ಲ, ಬ್ರೋಕರ್ಗೆ ನಮ್ಮ ಅಮೌಂಟ್ ಹೋಗೋದಿಲ್ಲ, ನೇರವಾಗಿ 2,000 ರೂಪಾಯಿ ಕರೆಕ್ಟ್ ಆಗಿ ಸಿಕ್ಬಿಡುತ್ತೆ. ಹೌದಲ್ವಾ. ಹೀಗಾಗಿ ನೀವೆಲ್ಲರೂ ಕಮೆಂಟ್ ಮಾಡಿ ತಿಳಿಸಿದ್ದೆ. ಸೊ ನಿಜ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಹತ್ತತ್ರ 4,000 ಜನಗಳೇನೋ ಕಮೆಂಟ್ ಮಾಡಿದೀರಾ, ತುಂಬಾನೇ ಖುಷಿ ಆಯ್ತು. ಅದಕ್ಕೆ ಹೇಳೋದು, ಈ ನೀವು ಮಾಡೋ ಕಮೆಂಟ್ ಇಂದ ನನಗೇನು ಉಪಯೋಗ ಆಗಲ್ಲ. ಓಕೆನಾ. ಸೊ ತಪ್ಪು ತಿಳ್ಕೊಂಡಿದ್ದೀರಾ ಅನ್ಸುತ್ತೆ, ಇವ್ರಿಗೇನಾದ್ರೂ ಕಮೆಂಟ್ ಮಾಡೋದ್ರಿಂದ ಇಷ್ಟಿಷ್ಟು ದುಡ್ಡು ಬಂದ್ಬಿಡುತ್ತೆ ಅನ್ಬಿಟ್ಟು. ಖಂಡಿತವಾಗ್ಲೂ ಇಲ್ಲ. ಓಕೆನಾ. ಸೊ ಲೈಕು ಕಮೆಂಟ್ ಯಾಕೆ ಮಾಡಿ ಅಂತ ಹೇಳ್ತೀನಿ ಅಂದ್ರೆ, ಸೊ ನೀವು ಮಾಡೋ ಲೈಕು ಕಮೆಂಟ್ ಇಂದ ತುಂಬಾ ಜನಗಳಿಗೆ ವಿಡಿಯೋ ರೀಚ್ ಆಗತ್ತೆ. ಓಕೆನಾ. ಸೊ ತುಂಬಾ ಜನಗಳಿಗೆ ರೀಚ್ ಆದಾಗ ಏನಾಗುತ್ತೆ ಹೇಳಿ, ಅದು ಸರ್ಕಾರಕ್ಕೆ ಮುಟ್ಟುತ್ತೆ ಆ ವಿಡಿಯೋ. ಓಕೆ, ಜನಗಳ ಅಭಿಪ್ರಾಯ ಈ ರೀತಿ ಇದೆ. ಸೊ ಜನಗಳ ಅಭಿಪ್ರಾಯ ತಗೊಂಡೇ ತಾನೇ ಸರ್ಕಾರ ಮುಂದುವರಿಬೇಕಾಗಿರೋದು. ಹಾಗಾಗಿನೇ ನಿಮಗೆ ಕಮೆಂಟ್ ಮಾಡಿ ಅಂದ್ಬಿಟ್ಟು ನಾನು ಪ್ರತಿ ವಿಡಿಯೋದಲ್ಲಿ ತಿಳಿಸುವಂತದ್ದು. ಹಾಗೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಓಕೆನಾ. ಸೊ ಇವಾಗ ಜನಗಳ ಅಭಿಪ್ರಾಯ ಒಂದ್ ಕಡೆ ಆದ್ರೆ, ಮೀಡಿಯಾದವರು ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಅಂದ್ರೆ ಜನಗಳ ಪರವಾಗಿನೇ ಮೀಡಿಯಾದವರು ಮಾತಾಡ್ತಾ ಇರುವಂತದ್ದು. ದಯವಿಟ್ಟು ತಾಲೂಕ್ ಆಫೀಸ್ಗೆ ನೀವು ಹಣವನ್ನ ವರ್ಗಾವಣೆ ಮಾಡಬೇಡಿ. ಇದುವರೆಗೂ ಏನ್ DBT ಮುಖಾಂತರ ಕೊಡ್ತಾ ಇದ್ದೀರಾ ಅದೇ ರೀತಿಯಾಗಿ ಮುಂದುವರ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಈಗ PM ಕಿಸಾನ್ ಯೋಜನೆ ಹಣ ಅಂತ ಬರುತ್ತೆ ಅಲ್ವಾ, ರೈತರುಗಳಿಗೆ 2,000 ರೂಪಾಯಿ 4 ತಿಂಗಳಿಗೆ ಒಂದ್ಸತಿ, ವರ್ಷಕ್ಕೆ ಎಷ್ಟು ಬರುತ್ತೆ 6,000 ರೂಪಾಯಿ. ಅವರು ಕೂಡ DBT ಮುಖಾಂತರನೇ ಅಲ್ವಾ ಟ್ರಾನ್ಸ್ಫರ್ ಮಾಡ್ತಾ ಇರೋದು. ಅವರಿಗೇನು ತೊಂದರೆ ಆಗಿಲ್ಲ ಅಂದ್ಮೇಲೆ ಗೃಹಲಕ್ಷ್ಮಿಗೆ ಯಾಕೆ ತೊಂದರೆ ಆಗುತ್ತೆ? ಅದು ನೀವು ಹಾಕ್ತಾ ಇರೋದು ಕೇವಲ ಕರ್ನಾಟಕ ರಾಜ್ಯಕ್ಕೆ. ಬಟ್ PM ಕಿಸಾನ್ ಯೋಜನೆ ಹಣ ಬರ್ತಾ ಇರೋದೇನು ನಮ್ಮ ದೇಶಕ್ಕೆ, ಭಾರತ ದೇಶದ ಜನಗಳು, ರೈತರು ಯಾರ್ಯಾರಿದಾರೋ ಪಾಣಿ ಇರುವಂತವ್ರು, ಅವ್ರು ಎಲ್ರಿಗೂ ಕೂಡ ಅವರು DBT ಮುಖಾಂತರ ಅದರಲ್ಲೂ 1-2 ದಿನದಲ್ಲೇ ಕ್ಲಿಯರ್ ಮಾಡ್ಬಿಡ್ತಾರೆ. ನಿಮ್ಗೆ ಯಾಕೆ ಆಗೋದಿಲ್ಲ? ಇಲ್ಲ ನಮ್ಗೆ DBT ಮುಖಾಂತರನೇ ಹಣ ಬರಬೇಕು ಅಂದ್ಬಿಟ್ಟು ಜನಗಳು ಒತ್ತಾಯ ಮಾಡ್ತಾ ಇದ್ದಾರೆ, ಜೊತೆಗೆ ಮೀಡಿಯಾದವರು ಒತ್ತಾಯ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ಲೇಟೆಸ್ಟ್ ಆಗಿ ಏನ್ ಅಪ್ಡೇಟ್ ಬಂದಿದೆ ಅಂದ್ರೆ, ಸದ್ಯದ ಮಟ್ಟಿಗೆ ಈಗ ಹೇಗ್ ನಡ್ಕೊಂಡು ಹೋಗ್ತಾ ಇತ್ತು DBT ಮುಖಾಂತರ ಸರ್ಕಾರದಿಂದನೇ ನಿಮ್ಮ ಖಾತೆಗೆ ಡೈರೆಕ್ಟ್ ಆಗಿ ಹಣ ಹಾಕ್ತಿದ್ರು ಅಲ್ವಾ, ಅದೇ ರೀತಿ ಈಗ 16, 17, 18ನೇ ಕಂತು ಕೂಡ ಬರುತ್ತಂತೆ. ಓಕೆನಾ. ಇದು ಖುಷಿ ಪಡೋ ಸುದ್ದಿ. ಬಟ್ ಇನ್ ಕೇಸ್ ಫ್ಯೂಚರ್ ಅಲ್ಲಿ ಓಕೆನಾ ಚೇಂಜ್ ಮಾಡಿದ್ರು ಮಾಡ್ಬೋದು. ಯಾಕಂದ್ರೆ ನಮ್ಗೆ ವರ್ಕ್ ಲೋಡ್ ತುಂಬಾ ಜಾಸ್ತಿ ಆಗ್ತಾ ಇದೆ, ಅಂದ್ರೆ ಕೆಲಸದ ಒತ್ತಡ ಜಾಸ್ತಿ ಆಗ್ತಾ ಇದೆ. ಈಗ PM ಕಿಸಾನ್ ಯೋಜನೆ ಹಣ ಅಂದ್ರೆ ಅವರು 4 ತಿಂಗಳಿಗೆ ಒಂದ್ಸತಿ ಕೊಡ್ತಾರೆ. ನಾವು ಗೃಹಲಕ್ಷ್ಮಿ ಹಣ ಪ್ರತಿ ತಿಂಗಳು ತಾನೇ ನಾವು ಕೊಡೋದು. ಹಾಗಾಗಿ ನಮ್ಗೆ ಕೆಲಸದ ಒತ್ತಡ ಜಾಸ್ತಿ ಆಗಿ ನಾವು ತಾಲೂಕ್ ಪಂಚಾಯತಿಗೆ ಕೊಡ್ಬೇಕು ಅಂತ ನಿರ್ಧಾರ ಮಾಡಿರುವಂತದ್ದು. ಅದು ಮುಂದಿನ ದಿನಗಳಲ್ಲಿ ಮಾತಾಡೋಣ. ಸದ್ಯದ ಮಟ್ಟಿಗೆ ಈಗ ಹೇಗ್ ಕೊಡ್ತಾ ಇದ್ವು ಅದೇ ರೀತಿಯಾಗಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ವರದಿಯನ್ನ ಕೊಟ್ಟಿರುವಂತದ್ದು. ಓಕೆನಾ. ಸೊ ಇದಂತೂ ಗುಡ್ ನ್ಯೂಸ್ ಅಂತ ಹೇಳಿ ನಿಮ್ಗೆಲ್ರಿಗೂ ಕೂಡ ಇವಾಗ ಗೊತ್ತಾಗಿದೆ. ನೆಕ್ಸ್ಟ್ BPL ಕಾರ್ಡ್ ದಾರರ ಬಗ್ಗೆ ಮಾತಾಡ್ಬೇಡ. ಸೊ ಏನು BPL ಕಾರ್ಡ್ ದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಅಥವಾ ಬ್ಯಾಡ್ ನ್ಯೂಸ್ ಅನ್ನೋದಾದ್ರೆ, ಸೊ ನಿಮಗೆ ಗೊತ್ತಿರೋ ಪ್ರಕಾರ ಈ ಕಳೆದ 2-3 ತಿಂಗಳ ಹಿಂದೆ ನಮ್ಮ ರಾಜ್ಯ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಿತ್ತು ಅಂದ್ರೆ, ನಾವು ಈಗ ಕಾರ್ ಇರೋರ್ಗೆ ಅಥವಾ 1,20,000ಕ್ಕಿಂತ ಹೆಚ್ಚು ಆದಾಯ ಇರೋರ್ಗೆ ಒಂದು ವರ್ಷಕ್ಕೆ, ಅಥವಾ ನೀವ್ ಯಾರಾದ್ರೂ ಗವರ್ನಮೆಂಟ್ ಜಾಬ್ ಅಲ್ಲಿ ಇದ್ದು ಕೂಡ BPL ಕಾರ್ಡ್ ಮಾಡಿಸ್ಕೊಂಡಿದ್ರೆ, ಅಥವಾ ನೀವು ಟ್ಯಾಕ್ಸ್ ಪೇಯರ್ ಆಗಿರ್ತೀರಾ ಅಂದ್ರೆ IT ರಿಟರ್ನ್ಸ್ GST ಕಟ್ತಾ ಇರ್ತೀರಲ್ವಾ, ಅಂತವ್ರು ಕೂಡ ಸುಳ್ಳು ಹೇಳಿ ಏನಾದ್ರೂ BPL ಕಾರ್ಡ್ ಯಾರ್ಯಾರೆಲ್ಲ ಇಟ್ಕೊಂಡಿದ್ದಾರೆ ಅಂತವ್ರುಗಳನ್ನ ನಾವು BPL ಇಂದ APL ಗೆ ವರ್ಗಾವಣೆ ಮಾಡ್ತಾ ಇದೀವಿ, ನಿಮ್ಮ BPL ಕಾರ್ಡ್ ಕೂಡ ಡಿಲೀಟ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಸುತ್ತೋಲೆಯನ್ನ ಓಡಿಸಿ, ಹಾಗೆ ಅವರು ಕೆಲಸವನ್ನು ಕೂಡ ರಾಜ್ಯ ಸರ್ಕಾರ ಸ್ಟಾರ್ಟ್ ಮಾಡಿತ್ತು. ಅಂತ ಸಂದರ್ಭದಲ್ಲಿ ಈ ಕೇಂದ್ರ ಸರ್ಕಾರ ಏನ್ ಮಾಡ್ತು ಅಂದ್ರೆ, ಸೊ ಕೇಂದ್ರ ಸರ್ಕಾರದ ಸಚಿವರುಗಳು ಎಷ್ಟು ದೊಡ್ಡ ಮಟ್ಟಿಗೆ ಇಲ್ಲಿ ಗಲಾಟೆ ತಂದಿಟ್ರು ಅಂದ್ರೆ, ಈ ರಾಜ್ಯ ಸರ್ಕಾರ ಯಾಕೆ ಮಾಡ್ತಾ ಇದೆ ಗೊತ್ತಾ, ಈಗ ಗೃಹಲಕ್ಷ್ಮಿ ಹಣ ಅಂತ ಹೇಳಿ ಕೊಡ್ತಾ ಇದೆಯಲ್ಲ, ಅವರಿಗೆ ಕೊಡಕ್ಕೆ ದುಡ್ಡಿಲ್ಲ, ಹಂಗಾಗಿ ಈ ರೀತಿ BPL ಕಾರ್ಡ್ನೆಲ್ಲ ಕ್ಯಾನ್ಸಲ್ ಮಾಡ್ಬಿಟ್ರೆ ಸೊ ಅಂತವ್ಗಳಿಗೆ ಗೃಹಲಕ್ಷ್ಮಿ ಹಣ ಕೊಡದೆ ಹೋಗೋದು ನಿಂತೋಗ್ಬಿಡುತ್ತೆ ಅಂದ್ಬಿಟ್ಟು ಇವರು BPL ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಸೊ ಬಡ ಜನಗಳು ಏನ್ ಮಾಡ್ಬೇಕು ಇವಾಗ? ಸೊ ನೀವೆಲ್ಲರೂ ಕೂಡ ಸ್ಟ್ರೈಕಿಗೆ ಬನ್ನಿ, ಈ ರೀತಿ ಎಲ್ಲ ಹಬ್ಬಿಸ್ಬಿಟ್ಟಿದ್ರು, ನಿಮ್ಗೂ ಕೂಡ ಗೊತ್ತಿದೆ. ಆ ಕಾರಣದಿಂದಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತು ಅಂದ್ರೆ, ಸೊ BPL ಕಾರ್ಡ್ಗಳನ್ನ ಏನು ವೆರಿಫಿಕೇಶನ್ ಮಾಡ್ತಾ ಇದ್ರು ಅಲ್ವಾ, ಇವ್ರು APL ಸೇರ್ತಾರ ಅಥವಾ BPL ಇದಾರ ಅಂತ ಅನ್ಬಿಟ್ಟು ಈ ರೀತಿ ಆಲ್ರೆಡಿ 3 ಲಕ್ಷ ಜನಗಳನ್ನ BPL ಇಂದ APL ಕನ್ವರ್ಟ್ ಮಾಡ್ಬಿಟ್ಟಿದ್ರು. ಸೊ ಈ ರೀತಿ ಸುಳ್ಳು ಹೇಳಿ ಮಾಡಿಸಿರೋದು. ಈಗ ಅನರ್ಹರು ಅಂದಾಗ ಅವರು ಅನರ್ಹರ ಪಟ್ಟಿಗೆ ಹೋಗ್ಬೇಕು ಅಲ್ವಾ, ಅರ್ಹರು ಮಾತ್ರ BPL ಕಾರ್ಡ್ದಾರರಾಗಿರ್ಬೇಕು. ಸೊ ಇಷ್ಟೊಂದೆಲ್ಲ ಸ್ಟ್ರೈಕ್ ನಡೆದು ಗಲಾಟೆ ನಡೆದಾಗ ರಾಜ್ಯ ಸರ್ಕಾರ ಆಗಿರ್ಲಿ, ನಮ್ಮ ಫುಡ್ ಆಫೀಸ್ ಆಗಿರ್ಲಿ, ಅಲ್ಲಿಗೆ ಆ ಕೆಲಸವನ್ನ ಸ್ಟಾಪ್ ಮಾಡ್ತು. ಓಕೆನಪ್ಪ, ನಾವ್ ಯಾವ್ದು ಕ್ಯಾನ್ಸಲ್ ಮಾಡಲ್ಲ ಇವಾಗ ಬಿಡಿ ಅಂದ್ಬಿಟ್ಟು. ಆದ್ರೆ ಈಗ ಕೇಂದ್ರ
ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ, ರಾಜ್ಯ ಸರ್ಕಾರ ಯಾವ ಕೆಲಸವನ್ನ ಮಾಡಕ್ ಹೊರಟಿತ್ತೋ 2 ತಿಂಗಳ ಹಿಂದೆ, ಈಗ ಕೇಂದ್ರ ಸರ್ಕಾರನೇ ಮಾಡ್ತಾ ಇದೆ BPL ಕಾರ್ಡ್ದಾರರನ್ನ APL ಕಾರ್ಡ್ದಾರರಾಗಿ. ಓಕೆನಾ? ಸೊ ಇವರು ಕೂಡ ಈಗ ಅದೇ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲ, ಅನರ್ಹರಿಗೆ ಸಿಗಬಾರ್ದು ಅಕ್ಕಿ ಅಂದ್ರೆ, ಈಗ ಉಚಿತ ಅಕ್ಕಿ ಕೊಡ್ತಾರಲ್ವಾ ಕೇಂದ್ರ ಸರ್ಕಾರದಿಂದ, ನಾವು ಕೊಡೋ ಅಕ್ಕಿ BPL ಕಾರ್ಡ್ದಾರರಿಗೆ ಮಾತ್ರ ಸಿಗ್ಬೇಕು. ಸೊ ಇಲ್ಲಿ ಗೌರ್ಮೆಂಟ್ ಜಾಬ್ ಅಲ್ಲಿ ಇರೋರಾಗಿರ್ಲಿ, ಟ್ಯಾಕ್ಸ್ ಪೇಯರ್ಸ್ ಆಗಿರ್ಲಿ, ಕಾರ್ ಇಟ್ಕೊಂಡಿರೋರಾಗಿರ್ಲಿ, ಎಷ್ಟೋ ಜನಗಳು ಸುಳ್ಳು ಹೇಳಿ BPL ಕಾರ್ಡ್ ನ ಮಾಡಿಸ್ಕೊಂಡಿದ್ದಾರೆ. ಅಂತವ್ರಗಳನ್ನ ನಾವು ಸ್ಟ್ರಿಕ್ಟ್ ಆಗಿ ಕೇಂದ್ರದಿಂದ ನಮ್ಗೆ ಈಗ ಆರ್ಡರ್ ಆಗಿದೆ, ಸೊ ನಾವು ಡಿಲೀಟ್ ಮಾಡ್ತಾ ಇದೀವಿ. ಡಿಲೀಟ್ ಅಂತ ಅಂದ್ರೆ BPL ಕಾರ್ಡ್ನೇ ಕ್ಯಾನ್ಸಲ್ ಮಾಡ್ಬಿಟ್ಟು ನಿಮ್ಗೆ ಯಾವ್ದು ಕಾರ್ಡ್ ಇಲ್ದಂಗ್ ಮಾಡಲ್ಲ, BPL ಇಂದ ನಿಮ್ಮನ್ನ APL ಗೆ ಶಿಫ್ಟ್ ಮಾಡ್ತಾ ಇದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸೊ ನೋಡಿ ರಾಜಕೀಯದಲ್ಲಿ ಹೆಂಗಾಗತ್ತೆ ಅನ್ಬಿಟ್ಟು, ಸೊ ಈಗ ಅವ್ರು ಮಾಡಿದ್ನ ತಪ್ಪು ಅಂತ ಹೇಳಿದ್ ಕೇಂದ್ರ ಸರ್ಕಾರ, ಈಗ ಅವರೇ ಮತ್ತೆ ಯಾಕೆ ಮಾಡ್ತಾ ಇದಾರೆ, ಇವಾಗ ನಾವು ಇವ್ರು ಮಾಡ್ತಾ ಇರೋದು ಸರಿ ಅಂತ ಹೇಳ್ಬೇಕಾ? ನಿಮ್ಗೆ ಏನ್ ಅನ್ಸುತ್ತೆ ಅನ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಬಟ್ ಏನೇ ಆಗಿರ್ಲಿ, ಶ್ರೀಮಂತರುಗಳೆಲ್ಲ ಮಾಡಿಸ್ಕೊಂಡಿರ್ತಾರೆ BPL ಕಾರ್ಡ್ ಅಂತ ಅಂದ್ರೆ ಖಂಡಿತವಾಗ್ಲೂ ಮಾಡ್ಲಿ ಅವ್ರದನ್ನ APL ಕಾರ್ಡ್ಗೆ. ಓಕೆನಾ? ಯಾಕಂದ್ರೆ ಅವ್ರ ಹತ್ರ ಬೇಜಾನ್ ದುಡ್ಡು ಇರುತ್ತೆ, ಅಂತ ಜನಗಳೇ ಬಂದ್ BPL ಕಾರ್ಡ್ ಮಾಡಿಸಿರ್ತಾರೆ. ಸೊ ಕಾರಲ್ಲಿ ಓಡಾಡ್ತಿರ್ತಾರೆ, ಕೋಟ್ಯಾಧೀಶ್ವರ ಆಗಿರ್ತಾರೆ. ಸೊ ನಿಮ್ಮೂರ್ಗಳಲ್ಲೇ ನೀವು ನೋಡಿರ್ತೀರಾ, ಒಳ್ಳೊಳ್ಳೆ ಐಷಾರಾಮಿ ಮನೆ ಇರುತ್ತೆ, ಬಂಗ್ಲೆ ಇರುತ್ತೆ, ಕಾರ್ ಇರ್ತಾರೆ, ಆದ್ರೆ ಕಾರಲ್ಲಿ ಬಂದು ಅಕ್ಕಿ ತಗೊಂಡು ಹೋಗ್ತಾ ಇರ್ತಾರೆ. ಹೌದಲ್ವಾ? ಸೊ ಅಂತವ್ಗಳಿಗೆ ಖಂಡಿತ ಸಿಗೋದು ಬೇಡ. ಬಡ ಜನಗಳಿಗೆ ಏನ್ ಮಾಡಿದಾರೋ ಅವರಿಗೆ ಸಿಗ್ಲಿ, ಆದ್ರೆ ರಾಜ್ಯ ಸರ್ಕಾರ ಮಾಡಿದ್ದು ಇದೇ ಕೆಲಸ, ಅವ್ರನ್ನ ತಪ್ಪು ಅನ್ಬಿಟ್ಟು ಇವಾಗ ಕೇಂದ್ರ ಸರ್ಕಾರ ಮಾಡಕ್ ಹೋಗ್ತಾ ಇದೆಯಲ್ವಾ? ಸೊ ಇದ್ರಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ ಅನ್ಬಿಟ್ಟು ಕಮೆಂಟ್ ಮಾಡೋದನ್ನ ತಿಳಿಸ್ಬಿಡಿ. ಅದ್ರಲ್ಲೂ ಬಿಜೆಪಿ ಶಾಸಕರಾದಂತ ಅಶೋಕ್ ಅವರಂತೂ ತುಂಬಾನೇ ಸಿಕ್ಕಾಪಟ್ಟೆ ಏನ್ ಕಾಂಗ್ರೆಸ್ ಪಕ್ಷ ತಪ್ಪು ಮಾಡ್ತಾ ಇದೆ, ಸೊ ಇದು ಬಡವರ ಬಂಧು ಅಲ್ಲ, ನಿಮಗೆ ಮೋಸ ಮಾಡ್ತಾ ಇದೆ ಅಂತ ಎಲ್ಲ ಹೇಳ್ಬಿಟ್ಟು ಈಗ ಅವರೇ ಮುಂದೆ ನಿಂತಿದ್ದಾರೆ BPL ಕಾರ್ಡ್ ಇಂದ APL ಕಾರ್ಡ್ಗೆ ವರ್ಗಾವಣೆ ಮಾಡ್ಲಿಕ್ಕೆ. ಓಕೆನಾ? ಸದ್ಯಕ್ಕೆ ಲೇಟೆಸ್ಟ್ ಆಗಿ ಬಂದಿರುವಂತ ಮಾಹಿತಿ ಇದೇನೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಅನ್ಬಿಟ್ಟು ದಯವಿಟ್ಟು ಗೃಹಲಕ್ಷ್ಮಿ ಬಗ್ಗೆ ಆಗಿರ್ಲಿ, BPL ಕಾರ್ಡ್ ಬಗ್ಗೆ ಆಗಿರ್ಲಿ, ನಿಮ್ಗೆ ಏನೇ ಅನ್ಸಿದ್ರು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಒಂದು ಕಮೆಂಟ್ ತುಂಬಾ ಜನಗಳಿಗೆ ರೀಚ್ ಆಗೋ ಚಾನ್ಸಸ್ ಇರುತ್ತೆ ಅಂಡ್ ಹೆಚ್ಚಾಗಿ ಸರ್ಕಾರಕ್ಕೆ ಮುಟ್ಟುತ್ತೆ. ಅಂಡ್ ಇವತ್ತಿನ ವಿಡಿಯೋದಿಂದ ಸ್ವಲ್ಪನಾದ್ರೂ ಮಾಹಿತಿ ಸಿಕ್ತು ಅಂದ್ರೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗಾದ್ರೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರಿ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.